ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ಉಪಯುಕ್ತವಾಗಿರುವಂಥ ಮಾಹಿತಿ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನ್ಯೂಮರಾಲಜಿ ಆನ್ಲೈನ್ ಕ್ಲಾಸಸ್ಸನ್ನು ನಡೆಸ್ಕೊಡ್ತಾ ಇದ್ದೀವಿ. ಇದೇ ತಿಂಗಳು ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಯಾರ್ಯಾರಿಗೆ ಇಷ್ಟ ಇರೋರು ಇದರಲ್ಲಿ ಜಾಯಿನ್ ಆಗ್ಬೋದು. ಇದರಿಂದ ಏನು ಲಾಭ ಸಿಗುತ್ತೆ, ಜಾಯಿನ್ ಮಾಡಿಕೊಂಡ್ರು ಏನು ಲಾಭ ಪಡಿತೀರಾ ನೀವು ನಿಮ್ಮ ಮನೆಯಲ್ಲಿರೋ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕೊಡ್ತೀರಾ. ನೀವು ನ್ಯೂಮರಾಲಜಿಸ್ಟ್ ಆಗ್ತೀರಾ. ಫಸ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರು ಈ ವಿದ್ಯೆ ಕಲಿತಾರೋ ಅವರು ನ್ಯೂಮರಾಲಜಿಸ್ಟ್ ಆಗ್ತಾರೆ. ಜೊತೆಗೆ ಮನೆಯಲ್ಲಿ ಒಂದು ಹೊಸ ಮಗುಗಾಗಲಿ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿಗಾಗಲಿ ಹೊಸ ಹೆಸರು ಇಟ್ಕೊಡ್ಬೇಕಾದ್ರೂ ನಿಮಗೆ ಗೊತ್ತಾಗುತ್ತೆ ಈ ವಿದ್ಯೆ ಕಲ್ತ್ರೆ. ಇನ್ನೊಂದು ಏನಪ್ಪ ಅಂತಂದರೆ ಮನೇಲಿ ಇರೋರಿಗೆಲ್ಲ ನೇಮ್ ಪರ್ಫೆಕ್ಟ್ ಆಗಿದೆಯಾ, ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಎಜುಕೇಷನ್ ಮಾಡ್ತಾ ಇರ್ತಾರೆ, ಮಕ್ಕಳು ಓದ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ. ಕಾರಣ ಏನಂದರೆ ಅವ್ರ ಡೇಟ್ ಆಫ್ ಬರ್ತ್ಗೆ ಅವ್ರ ಹೆಸರು ಪರ್ಫೆಕ್ಟಾಗಿ ಸೂಟೇಬಲ್ ಇದೆಯಾ ಇಲ್ಲ ಅಂತ ನೀವು ತಿಳ್ಕೋಬೋದು. ಜೊತೆಗೆ ಆ ನೇಮನ್ನು ಕೂಡ ನೀವು ಕರೆಕ್ಷನ್ ಮಾಡಬಹುದು. ಈ ಕ್ಲಾಸಲ್ಲಿ ಜಾಯಿನ್ ಆದರೆ ಇನ್ನೊಬ್ಬರಿಗೆ ನೇಮ್ ಕರೆಕ್ಷನ್ ಮಾಡೋಷ್ಟು ಟೆಕ್ನಿಕ್ಕು ನಿಮಗೆ ಈ ಕ್ಲಾಸಲ್ಲಿ ಸಿಗುತ್ತೆ. ಜೊತೆಗೆ ಒಂದು ಶಾಪ್ ಇಟ್ಕೊಂಡಿರ್ತೀರಾ, ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ. ಯಾಕಂತಂದರೆ ಆ ಬಿಸ್ನೆಸ್ ನೇಮ್ ಇಟ್ಟಿರ್ತೀರಲ್ಲ ಆ ಶಾಪ್ಗೆ, ಅದು ಪರ್ಫೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗ್ತಾ ಇರಲ್ಲ. ಅಂಥದನ್ನು ಕೂಡ ಈ ಕ್ಲಾಸಲ್ಲಿ ನೀವು ಕಲಿತೀರಾ. ಜೊತೆಗೆ ಏನೇನು ಕಲಿಸ್ತಾರೆ ಅಂತಂದರೆ ಇದರಲ್ಲಿ ಸ್ವಲ್ಪ ಅಸ್ಟ್ರಾಲಜಿ ಬಗ್ಗೆನೂ ನ್ಯೂಮರಾಲಜಿ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ರಾಶಿ 12 ರಾಶಿಗಳ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 12 ರಾಶಿಗಳಿದೆ. 12 ರಾಶಿಗಳ ಬಗ್ಗೆನೂ ತಿಳಿಸ್ಕೊಡ್ತೀವಿ. ಮತ್ತು 12 ನಕ್ಷತ್ರಗಳು 12 ಲಗ್ನಗಳ ಬಗ್ಗೆನೂ ತಿಳಿಸ್ಕೊಡ್ತೀವಿ. ಮತ್ತು 27 ನಕ್ಷತ್ರಗಳ ಬಗ್ಗೆನೂ ಈ ಕ್ಲಾಸಲ್ಲಿ ಕೂಲಂಕುಷವಾಗಿ ತಿಳಿಸ್ಕೊಡ್ತೀವಿ. ಅದರದ್ದು PDF ಸಮೇತ ನಿಮಗೆ ಸಿಗುತ್ತೆ. ಜೊತೆಗೆ ಪ್ರತಿಯೊಂದು ಇದು ಕಾಲಪುರುಷ ಕುಂಡಲಿ ಅಂತ ಏನು ಹೇಳ್ತೀವಿ ಅದರದ್ದು ಅಧಿಪತಿಗಳ ಬಗ್ಗೆ ಕೂಡ ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ಒಬ್ಬ ಮನುಷ್ಯನಿಗೆ RP ನಂಬರ್ನ ಕಂಡುಹಿಡಿಯೋದು ಯಾವ ರೀತಿ, ಯಾವ ಪದ್ಧತಿಯಲ್ಲಿ ನೋಡ್ತಾರೆ ಅದನ್ನು ಕೂಡ ಈ ಕ್ಲಾಸಲ್ಲಿ ನಿಮಗೆ ಸಿಗುತ್ತೆ. ಇದು ಅಸ್ಟ್ರಾಲಜಿದು ಒಂದಾದರೆ, ಇನ್ನು ನ್ಯೂಮರಾಲಜಿ ಬಗ್ಗೆ ಬಂದರೆ ಪೈಥಾಗರಸ್ ಸಿಸ್ಟಮ್ ಅದರದ್ದು ಪ್ರಕಾರನೂ ತಿಳಿಸ್ಕೊಡ್ತೀವಿ, ಚಾಲ್ಡಿಯನ್ ಸಿಸ್ಟಮ್ ಪ್ರಕಾರನೂ ತಿಳಿಸ್ಕೊಡ್ತೀವಿ. ಆಮೇಲೆ ನಿಮಗೆ ನೇಮ್ 14 ರೂಲ್ಸ್ ಮೆಥಡ್ ಇದೆ. ಅದನ್ನು 14 ರೂಲ್ಸ್ ಮೆಥಡ್ ಕೂಡ ಫಾಲೋ ಮಾಡೋ ಥರ ಯಾವ ಪದ್ಧತಿಯಲ್ಲಿ ಚೆಕ್ ಮಾಡ್ತಾರೆ ಒಂದು ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಸೂಟೇಬಲ್ ಇದೆಯಾ ಇಲ್ಲ, ಒಂದು ಶಾಪ್ ನೇಮ್ ಕರೆಕ್ಟಾಗಿದೆಯಾ ಇಲ್ಲ, ಯಾವ ಥರ ಇದೆ, ಆ ಹೆಸರು ಎಷ್ಟು ಗ್ರೋತ್ ಕೊಡುತ್ತೆ ಅನ್ನೋದೆಲ್ಲ ಅನಾಲಿಸಿಸ್ ಮಾಡ್ಬೋದು. ಜೊತೆಗೆ 1ನೇ ತಾರೀಕಿಂದ 31ನೇ ತಾರೀಕು ತನಕ ಹುಟ್ಟಿರ್ತಾರಲ್ಲ ಆ ಥರದ್ದು ಫುಲ್ ಡೀಟೇಲ್ ಸಿಗುತ್ತೆ. ಆಮೇಲೆ 9 ಡಿಸ್ನಿಗಳ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಇನ್ನೊಂದು ಏನಪ್ಪ ಅಂತಂದರೆ ಡೇಟ್ ಆಫ್ ಬರ್ತಲ್ಲಿ ಯಾರಿಗೇ ಆಗಲಿ ಒಬ್ಬ ಮನೆಯಲ್ಲಿ ಡೇಟ್ ಆಫ್ ಬರ್ತ್ ಅಂತ ಬಂದಾಗ ಅದರಲ್ಲಿ 9 ಸಂಖ್ಯೆಗಳಿರಬೇಕು. ಆ 9 ಸಂಖ್ಯೆಗಳ ಬಗ್ಗೆ ಪೂರ್ತಿ ಗೊತ್ತಿದ್ರೆ ಮಾತ್ರ ಸಕ್ಸಸ್ ಅನ್ನೋದು ಸಿಗೋದು. ಅದರಲ್ಲಿ ಯಾವ ನಂಬರ್ಗಳು ಮಿಸ್ ಆಗಿಬಿಟ್ಟಿದ್ರಿ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ನಾವು. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲ 9 ಸಂಖ್ಯೆಗಳು ಬಂದಿರಲ್ಲ, ಎಲ್ಲರಿಗೂ ಮಿಸ್ಸಿಂಗ್ ನಂಬರ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಯಾವ ರೀತಿ ಪ್ರೆಡಿಕ್ಷನ್ ಮಾಡ್ಕೋಬೋದು ಅಂದರೆ ನಮ್ಮ ಮನೆಯಲ್ಲಿರೋರಿಗೆ ನಾವು ಯಾವ ಥರ ಸೆಟ್ ಮಾಡ್ಬೋದು, ಒಂದು ವಾಸ್ತು ಪ್ರಕಾರ ಆಗಲಿ ಒಂದು ನಂಬರ್ಸ್ ಬಗ್ಗೆ ಆಗಲಿ ಅದನ್ನು ಪ್ರೆಡಿಕ್ಷನ್ ಪಾರ್ಟ್ ಅಂತ ನಾವು ಮಾಡಿಕೊಡ್ಬೋದು. ಅದನ್ನು ಈ ಕ್ಲಾಸಲ್ಲಿ ನೀವು ಕಲಿತೀರಾ. ಈಗ ನಾವೇನು ಜಾಯಿನ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ, ಈ ಕ್ಲಾಸಿಗೆ ಜಾಯಿನ್ ಆದರೆ ನಿಮ್ಮ ಟೋಟಲ್ ಮನೆ ಫ್ಯಾಮ್ಲಿದೆಲ್ಲ ನೀವು ತಿಳ್ಕೊಳೋ ಅಷ್ಟು ಮಟ್ಟಕ್ಕೆ ಆಗ್ತೀರಾ. ಜೊತೆಗೆ ಈ ಕ್ಲಾಸ್ ಯಾರು ಕಂಪ್ಲೀಟ್ ಮಾಡ್ತಾರೋ ಅವರು ನ್ಯೂಮರಾಲಜಿಸ್ಟ್ ಆಗ್ತಾರೆ. ಇದರಿಂದ ಪೂರ್ತಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಸರ್ಟಿಫಿಕೇಟ್ ಕೂಡ ನಿಮಗೆ ಕೊಡಬಲ್ಲೆ. ಯಾಕಂದರೆ ನೀವು ಪೂರ್ತಿ ಕ್ಲಾಸ್ ಕಂಪ್ಲೀಟ್ ಮಾಡಬೇಕು. ಆವಾಗ ನಿಮಗೆ ಈ ಕೋರ್ಸಿಂದ ಇಷ್ಟೊಂದು ಲಾಭ ಇದೆ. ಜೊತೆಗೆ 10 ದಿವಸಗಳ ಕಾಲ ಇರುತ್ತೆ ಇದು ಕ್ಲಾಸು. 1.5 ಅವರ್ ಇರುತ್ತೆ ಡೈಲಿ ಕ್ಲಾಸು. 10 ದಿವಸ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ನೀವು ಕ್ಲಾಸಲ್ಲಿ ಅನಾಲಿಸಿಸ್ ಮಾಡ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲ ಫ್ಯಾಮಿಲಿ ಡೇಟ್ ಆಫ್ ಬರ್ತ್ ಹಾಕಿ ಅನಾಲಿಸಿಸ್ ಮಾಡ್ಬೋದು. ಮನೆಯವ್ರದ್ದು ಎಲ್ಲರದ್ದು ಒಂದು ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ನೀವು ಡಿಸ್ಕಸ್ ಮಾಡ್ಕೋಬೋದು. ಇದರಿಂದ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ನಿಮ್ಮ ಗ್ರೋತ್ ನಂಬರ್ ಏನು, ನಿಮ್ಮ ಫ್ಯೂಚರ್ ನಂಬರ್ ಏನು,
ನಿಮ್ಮ ಪರ್ಸ್ನಾಲಿಟಿ ನಂಬರ್ ಏನು, ಇದೆಲ್ಲ ನೀವು ಈ ಕ್ಲಾಸಲ್ಲಿ ನೀವು ಕಲಿಬೋದು. ಇದು ಅಡ್ವಾನ್ಸ್ಡ್ ನ್ಯೂಮರಾಲಜಿ ಆನ್ಲೈನ್ ಕ್ಲಾಸಸ್ ಅಂತ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ನೇಮ್ ಪಿರಮಿಡ್ ನಂಬರ್ ಏನು, ನಿಮ್ಮ ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರ್ ಏನು, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಈ ಪ್ರೆಡಿಕ್ಷನ್ ಪಾರ್ಟ್ ಅಂತ ಬಂದಾಗ ಮನೆಯಲ್ಲಿ ಇರೋರಿಗೆ ನೀವು ಅಲ್ಲಿ ಇಲ್ಲಿ ಹೋಗಿ ನಮ್ಮ ಲಕ್ಕಿ ನಂಬರ್ ಏನು, ನಮ್ಮ ಏನು ಕಲರ್ಸ್ ಆಗಿ ಬರುತ್ತೆ, ಯಾವ ಡೈರೆಕ್ಷನಲ್ಲಿ ಕೂತ್ಕೊಂಡು ಇದು ಮಾಡಬೇಕು, ಮಕ್ಕಳಿಗೆ ಯಾವ ಥರ ಪ್ರೊಫೆಷನ್ ಅಂದರೆ ಜಾಬು ಉದ್ಯೋಗ, ಈ ಥರ ಯಾವ ಥರ ನಿಮಗೊಂದು ಕನ್ಫ್ಯೂಷನ್ ಇರುತ್ತೆ ತಂದೆ ತಾಯಿಗಳಿಗೆ. ಈ ಥರ ನಮ್ಮ ಮಕ್ಕಳಿಗೆ ನಾವು ಇಂಥ ಉದ್ಯೋಗ ಕೊಡಿಸಿದ್ರೆ ಇದರಲ್ಲಿ ಸಕ್ಸಸ್ ಆಗ್ತಾರೆ. ಯಾಕಂದರೆ ನಿಮ್ಮ ಮಕ್ಕಳ ಬಗ್ಗೆ ಡೇಟ್ ಆಫ್ ಬರ್ತ್ ಬಗ್ಗೆ ಅನಾಲಿಸಿಸ್ ಮಾಡೋಕ್ಕೆ ಬಂದರೆ ಆವಾಗ ನೀವೇ ಇಂಥ ಉದ್ಯೋಗ ಇವ್ರು ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತಾರೆ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಆ ಥರ ಈ ಕ್ಲಾಸಸ್ನಲ್ಲೆಲ್ಲ ಕಲಿಸ್ಕೊಡ್ತೀವಿ. ಜೊತೆಗೆ ಒಂದು ಬ್ಯಾಂಕ್ ಅಕೌಂಟ್ ಆಗಲಿ, ಒಂದು ಇಮೇಲ್ ಐ ಡಿ ಆಗಲಿ, ಅದಕ್ಕೆ ಯಾವ ರೀತಿ ಪಾಸ್ವರ್ಡ್ಸ್ ಇಟ್ಕೋಬೇಕು, ಯಾವ ಥರ ಇಟ್ಕೊಟ್ರೆ ಅವ್ರು ಸಕ್ಸಸ್ ಆಗ್ತಾರೆ ಅನ್ನೋದನ್ನು ಈ ಕ್ಲಾಸ್ಗಳಲ್ಲೆಲ್ಲ ನೀವು ಕಲಿಬೋದು. ಮೈನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮನೆಯಲ್ಲಿರೋರಿಗೆ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುತ್ತಾ ಹೆಸರು. ಇಲ್ಲಿ ಹೆಸರು ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಆ ಹೆಸರು ಏನಾದರೂ ಸಕ್ಸಸ್ ಕೊಡ್ತಾ ಇದೆಯಾ ಇಲ್ಲ, ಅಕಸ್ಮಾತ್ ಮಕ್ಳು ಯಾಕೆ ವೀಕ್ ಆಗಿ ಹೋಗ್ತಾ ಇದ್ದಾರೆ ಅನ್ನೋದೆಲ್ಲ ತಿಳ್ಕೊಬೋದು ನೀವು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಬೋರ್ಡ್ ಮೇಲೆ ನೀಟಾಗಿ ಬರೆದು ಏನೇನು ಸಬ್ಜೆಕ್ಟ್ ಕೊಡ್ತೀವಿ, ಕ್ಲಾಸ್ ಎಷ್ಟು ದಿವಸ ಮಾಡ್ತೀವಿ ಅಂತ ಹೇಳಿದ್ದೀನಿ, ಆ ಸಬ್ಜೆಕ್ಟ್ಸ್ ಏನೇನಿದೆ, ಯಾಕಂದರೆ ಎಲ್ಲ ಹೇಳೋಕ್ಕಾಗಲ್ಲ, ಸಬ್ಜೆಕ್ಟ್ನ ಬೋರ್ಡ್ ಮೇಲೆ ನಿಮ್ಗೆ ಬರೆದು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ PDF ಫೈಲ್ ಸಿಗುತ್ತೆ ಕನ್ನಡದಲ್ಲಿ, ಯಾಕಂದರೆ ಕನ್ಫ್ಯೂಷನ್ ಆಗಲ್ಲ. ಪ್ರತಿಯೊಂದಕ್ಕೂ PDF ಫೈಲ್ ಅನ್ನೋದು ಕೊಡ್ತೀವಿ. ಈಗ ಈ ಕ್ಲಾಸ್ ಕಲ್ತ್ಕೊಂಡ್ರೆ ನಿಮಗೆ ಏನೇನು ಲಾಭ ಅಂತ ತಿಳಿಸಿದೆ ನಾನು. ಈಗ ಈ ಕ್ಲಾಸಲ್ಲಿ ಏನೇನು ಸಬ್ಜೆಕ್ಟ್ ಬರುತ್ತೆ, ಇದು ಕಲ್ತ್ಕೊಂಡ್ರೆ ನಿಮ್ಗೆ ಏನೇನು ಲಾಭ ಇದೆ. ಇವಾಗ ಇದು ಪವರ್ ಆಫ್ ನ್ಯೂಮರಾಲಜಿ ಅಂತ ಅಡ್ವಾನ್ಸ್ಡ್ ಲೆವೆಲ್. ಅಂದರೆ ಈ ಕ್ಲಾಸ್ ಕಲ್ತ್ಕೊಂಡ್ರೆ ನೇಮ್ ಕರೆಕ್ಷನ್ ಸಮೇತ ಮಾಡ್ಬೋದು. ಈ ನೇಮ್ ಕರೆಕ್ಷನ್ ಸಮೇತ ಮಾಡಬೇಕಾದ್ರೆ ನಿಮಗೆ ಯಾವ ಪದ್ಧತಿಗಳು ಗೊತ್ತಿರಬೇಕು, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಅಂತ ನಾನು ವಿವರವಾಗಿ ತಿಳಿಸ್ತೀನಿ. ಫಸ್ಟು 9 ಗ್ರಹಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. 9 ಪ್ಲಾನೆಟ್ಸ್. ಈಚ್ ಪ್ಲಾನೆಟ್ಸ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಗ್ರಹಗಳ ಬಗ್ಗೆ ನಿಖರವಾದ ಮಾಹಿತಿ ಇರಬೇಕು. ಆವಾಗ ಈ ಗ್ರಹಗಳ ಬಗ್ಗೆ ನಾವು ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯ. ಆಮೇಲೆ 1 ರಿಂದ 9 ಸಂಖ್ಯೆಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಗೊತ್ತಿರಬೇಕು. ಮತ್ತು 12 ರಾಶಿಗಳು, ಅಸ್ಟ್ರಾಲಜಿ ಪ್ರಕಾರ 12 ರಾಶಿಗಳಿರ್ತವೆ. ಮೇಷದಿಂದ ಮೀನ ತನಕ ರಾಶಿಗಳಿರ್ತವೆ. ಆ ರಾಶಿಗಳ ಬಗ್ಗೆ ಪ್ರತಿಯೊಂದು ರಾಶಿ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಇದು ಗೊತ್ತಾದರೆ ನಿಮ್ಮ ರಾಶಿ ಯಾವುದು, ಅದು ಗುಣಲಕ್ಷಣಗಳೇನು, ಅದರ ಕಾರಕತ್ವಗಳೇನು ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 12 ಲಗ್ನಗಳು. ಒಂದು ರಾಶಿ ಚಾರ್ಟ್ ನೀವು ನೋಡಿದಾಗ 12 ಲಗ್ನಗಳು ಬರ್ತವೆ. ಪ್ರತಿಯೊಂದು ಲಗ್ನಕ್ಕೂ ಒಂದೊಂದು ವಿಶಿಷ್ಟವಾದ ಗುಣಲಕ್ಷಣಗಳಿರ್ತವೆ. ಅದ್ರ ಬಗ್ಗೆ ನಾವು ತಿಳ್ಕೊಬೋದು ಕೂಲಂಕುಷವಾಗಿ. ಮತ್ತು 27 ನಕ್ಷತ್ರಗಳಿರ್ತವೆ. ಒಂದು ಮನೆಯಲ್ಲಿ 3 ನಕ್ಷತ್ರ ಇರುತ್ತೆ. ಆ ನಕ್ಷತ್ರಗಳು 27 ನಕ್ಷತ್ರಗಳ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಬೋದು. ಮತ್ತು ಆ ನಕ್ಷತ್ರಗಳಿಗೆ ಅಧಿಪತಿಗಳು ಅಂತ ಕೂಡ ಇರ್ತಾರೆ, ಅದನ್ನು ತಿಳ್ಕೊಬೋದು. ಮತ್ತು ಚಾಲ್ಡಿಯನ್ ಸಿಸ್ಟಮ್ ಪದ್ಧತಿ. ಇಲ್ಲಿ ನಮ್ಮ ಸೌತ್ ಕಡೆ ಏನು ಮಾಡ್ತಾರೆ ಅಂದರೆ ಚಾಲ್ಡಿಯನ್ ಪದ್ಧತಿ ಯೂಸ್ ಮಾಡ್ತಾರೆ. ನಾರ್ತ್ ಕಡೆ ಜಾಸ್ತಿ ಪೈಥಾಗ್ರಸ್ ಯೂಸ್ ಮಾಡ್ತಾರೆ. ವರ್ಲ್ಡ್ ವೈಡು ಚಾಲ್ಡಿಯನ್ ಸಿಸ್ಟಮ್ ಪದ್ಧತಿನೂ ಯೂಸ್ ಮಾಡ್ತಾರೆ, ಪೈಥಾಗ್ರಸ್ ಪದ್ಧತಿನೂ ಯೂಸ್ ಮಾಡ್ತಾರೆ. ಇನ್ನು 1ನೇ ತಾರೀಕಿಂದ ಹುಟ್ಟಿದವ್ರಿಗೆ ಮತ್ತು 30ನೇ ತಾರೀಕು ಒಳಗಡೆ ಯಾರಾದರೂ ಬರ್ತ್ ಆಗಿದೆ, ಹುಟ್ಟಿದ್ದಾರೆ ಅಂತಂದರೆ 1 ರಿಂದ 31ನೇ ತಾರೀಕು ಡೇಟ್ ಒಳಗಡೆ ಹುಟ್ಟಿರ್ತಾರೆ. ಇದು 1ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಯಾರ್ಯಾರು ಹುಟ್ಟಿರ್ತಾರೋ ಅವ್ರ ಪ್ರತಿಯೊಂದು ದಿನದ್ದು ಅವ್ರ ಗುಣಲಕ್ಷಣಗಳು, ಅವ್ರ ವ್ಯಕ್ತಿತ್ವ ಯಾವ ಥರ ಇರ್ತಾರೆ ಅದ್ರ ಬಗ್ಗೆ ತಿಳ್ಕೊಬೋದು ಡೇಟ್ ಆಫ್ ಬರ್ತ್ ಬಗ್ಗೆ. ಇನ್ನು ನ್ಯೂಮರಾಲಜಿ ಪ್ರಕಾರ 3, 5, 6 ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಈ 3 ಅಂದರೆ ಅದೃಷ್ಟ, 5 ಅಂದರೆ ಬ್ಯಾಲೆನ್ಸ್, 6 ಅಂದರೆ ಲಕ್ಸುರಿ ಲೈಫ್. ಯಾರ ಡೇಟ್ ಆಫ್ ಬರ್ತಲ್ಲಿ ಈ 3, 5, 6 ಇದ್ದರೆ ಅವ್ರ ಅದೃಷ್ಟ ಹೆಂಗೆ ಕುಲಾಯಿಸ್ತದೆ, ಇಲ್ಲ ಹೆಸರಲ್ಲ ಆದರೂ ಸರಿ, ಇಲ್ಲ ಡೇಟ್ ಆಫ್ ಬರ್ತಲ್ಲ ಆದರೂ ಸರಿ, ಇದ್ರದ್ದು ಫುಲ್ ಡೀಟೇಲ್ಸು ಸಿಗುತ್ತೆ. ಅದಾದಮೇಲೆ ಪ್ರೊನಾಲಜಿ ಅಂದರೆ ಹೆಸರಿನಲ್ಲಿ ಪ್ರೊನೌನ್ಸಿಯೇಷನ್, ವೈಬ್ರೇಷನ್ಸ್ನಲ್ಲಿ ಕರಿಬೇಕಾದ್ರೆ ಯಾವ ಬೇಸ್ನಲ್ಲಿ ಹೆಸರು ಕರೆಕ್ಟಾಗಿದೆಯಾ ಇಲ್ವಾ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಪ್ರೊನಾಲಜಿ ಟಿಪ್ಸು ಅಂದರೆ ಯಾವ ಥರ ಹೆಸರು ಬರಬಾರ್ದು, ಯಾವ ಥರ ಹೆಸರು ಇರಬೇಕು. ಒಂದು ಕಂಪ್ನಿ ಹೆಸರಾಗಲಿ, ಒಂದು ಚಿಕ್ಕ ಬೇಬಿ ನೇಮ್ ಆಗಲಿ, ಯಾವ ಥರ ಇರಬಾರ್ದು, ಅದಕ್ಕೊಂದು ಕೆಲವು ಟಿಪ್ಸ್ ಇರುತ್ತೆ. ಅದರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟು
ಸೌಂಡ್ ಫ್ರೀಕ್ವೆನ್ಸಿ ಅಂದರೆ ಡೇಟ್ ಆಫ್ ಬರ್ತ್ ಸ್ಟ್ರೆಂತ್ ಅಂತೀವಿ. ಬರ್ತ್ ಸ್ಟ್ರೆಂತ್, ಒಬ್ಬ ಮನುಷ್ಯ ಹುಟ್ಟಿದ ದಿವಸ ಒಂದು ಡೇಟ್ ಇರುತ್ತೆ, ಅದಕ್ಕೆ ಬರ್ತ್ ಸ್ಟ್ರೆಂತ್ ಅಂತ ಕರಿತೀವಿ. ಅದಕ್ಕೆ ಡಿಗ್ರೀಸ್ ಬರುತ್ತೆ. ಅದನ್ನ ಫ್ರೀಕ್ವೆನ್ಸಿ ಹಾಕಿ ನೋಡಿದಾಗ ಒಬ್ಬ ಮನುಷ್ಯ ಯಾವ ಥರ ಏಳಿಗೆ ಆಗ್ತಾನೆ, ಅವನ ಪರಿಸ್ಥಿತಿ ಹೆಂಗೆ, ಯಾವುದಾದ್ರೂ ಜಾಬಲ್ಲ ಹೋಗ್ತಾನ, ಇಲ್ಲ ಊರಲ್ಲೇ ಇರ್ತಾನ, ಎಲ್ಲ ಬಿಸ್ನೆಸ್ ಮಾಡ್ತಾನೆ ಅಂತ ಈ ಸೌಂಡ್ ಫ್ರೀಕ್ವೆನ್ಸಿ ಮೆಥಡಲ್ಲಿ ನಾವು ತಿಳ್ಕೊಬೋದು. ಮತ್ತು ಹೆಸರು ಬಲವಾಗಿದೆಯಾ ಇಲ್ವಾ, ಸ್ಟ್ರೆಂತ್ ಇದೆಯಾ ಇಲ್ವಾ, ಡೇಟ್ ಆಫ್ ಬರ್ತ್ಗೂ ಹೆಸರಿಗೆ ಮ್ಯಾಚ್ ಆಗ್ತಾ ಇಲ್ವಾ ಸ್ಟ್ರೆಂತ್ ತಿಳ್ಕೊಬೇಕಂದ್ರೆ ನೇಮ್ ಸೌಂಡ್ ಫ್ರೀಕ್ವೆನ್ಸಿನಲ್ಲಿ ನೋಡಿ ನಾವು ತಿಳ್ಕೊಬೋದು. ಇನ್ನು ಸ್ಟಾರ್ಟಿಂಗ್ ಲೆಟರ್, ಯಾವುದೇ ಮನುಷ್ಯ ಕಂಪ್ನಿಗಾಗಲಿ ಇಲ್ಲ ಮನುಷ್ಯನಿಗಾಗಲಿ ಒಂದು ಬೇಬಿಗಾಗಲಿ ಸ್ಟಾರ್ಟಿಂಗ್ ಲೆಟರ್ ಅಂತ ಏನು ಹೇಳ್ತೀವಿ, ಎ ಇಂದ ಜಡ್ ತನಕ ಇರುತ್ತೆ ಆಲ್ಫಾಬೆಟ್ಸು, ಅದರದ್ದು ಡೀಟೇಲ್ಸ್ ಕೂಡ ನಮಗೆ ಸಿಗುತ್ತೆ ಮತ್ತು ಯಾವ ಪದ್ಧತಿಯಲ್ಲಿ ನಾವು ಉಪಯೋಗಿಸ್ಬೇಕು ಅಂತ. ನೆಕ್ಸ್ಟ್ ನ್ಯೂ ಬೇಬಿ ನೇಮ್ಸ್. ಇವಾಗ ನೀವು ನ್ಯೂಮರಾಲಜಿ ಕಲ್ತ್ಕೊಂಡ್ರೆ ಚಿಕ್ಕ ಮಕ್ಕಳಿಗೆಲ್ಲ ನೀವು ಪೂರ್ತಿ ಹೆಸರು ಕೊಡ್ಬೋದು. ಅಸ್ಟ್ರಾಲಜರ್ ಹತ್ರ ಹೋದರೆ ಏನು ಮಾಡ್ತಾರೆ, ಒಂದು ಸಂಖ್ಯೆ SA ಇಲ್ಲ VO ಇಲ್ಲ V ಲೆಟ್ರಲ್ಲಿ ಕೊಡಿ ಅಂತ ಹೇಳ್ತಾರೆ. ನೀವು ಆ ಥರ ಅಲ್ಲ, ಪೂರ್ತಿ ನೇಮನ್ನು ನೀವು ಕೊಡಬಲ್ಲರು. ನಿಮಗೆ ಆ ವಿದ್ಯೆ ಇದರಲ್ಲಿ ಈ ಕ್ಲಾಸಿಂದ ನೀವು ತಿಳ್ಕೊತೀರಾ. ಮತ್ತು A ಇಂದ Z ತನಕ ಯಾವ ಸಂಖ್ಯೆ ಅಕ್ಷರಗಳು ಇದರಲ್ಲಿ ಚೆನ್ನಾಗಿ ಬಿಸ್ನೆಸ್ ಕೊಡ್ತವೆ, ಸಕ್ಸಸ್ ಕೊಡ್ತವೆ ಅನ್ನೋದು ಈ ಸಂಖ್ಯೆಗಳಿಂದ ಗೊತ್ತಾಗುತ್ತೆ. A ಇಂದ Z ತನಕ. ನೆಕ್ಸ್ಟು ಯಾವುದೇ ಒಂದು ನೇಮ್ ಕರೆಕ್ಷನ್ ಮಾಡಬೇಕಾದ್ರೂ ಸರಿ, ಒಂದು ನಂಬರ್ಸ್ ತಗೋಬೇಕಾದ್ರೆ ಫಸ್ಟು ಅದನ್ನು ಸಿಂಗಲ್ ಡಿಜಿಟ್ ಮಾಡ್ಕೊಳೋ ಪದ್ಧತಿ ಇದೆ ಇಲ್ಲಿ. ಆಮೇಲೆ ಅದನ್ನು ಡಬಲ್ ಡಿಜಿಟ್ ನೋಡ್ನಲ್ಲಿ ನೋಡೋದು ಹೆಂಗೆ ಮತ್ತು ಸಿಂಗಲ್ ಡಿಜಿಟ್ನಲ್ಲಿ ನೋಡೋದು ಹೆಂಗೆ ಅಂತ ಈ ಕ್ಲಾಸಲ್ಲಿ ನೀವು ಕಲಿಬೋದು. ಇಷ್ಟೆಲ್ಲ ಆದಮೇಲೆ ಇಲ್ಲಿ ನೇಮ್ ಕರೆಕ್ಷನ್ ಅನ್ನೋದು ಬರುತ್ತೆ. ಯಾಕಂದರೆ ಆ ನೇಮ್ ಕರೆಕ್ಟಾಗಿದೆಯಾ ಇಲ್ವಾ, ಒಂದು ನೇಮು ಪರ್ಫೆಕ್ಟ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ಅಲ್ಲಿ ಓವೆಲ್ಸು ಮತ್ತು ಕಾನ್ಸೋನೆಂಟ್ಸ್ ಅಂತ ಬರುತ್ತೆ. ನಾನು ಹಿಂದಿನ ವಿಡಿಯೋನಲ್ಲಿ ಹಾಕಿದ್ದೀನಿ, ಬೇಕಾದರೆ ತಿಳ್ಕೊಳ್ಳಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಓವೆಲ್ಸು ಕಾನ್ಸೋನೆಂಟ್ಸ್ ಅನ್ನೋದು ತುಂಬ ಮುಖ್ಯವಾದ ವಿಚಾರ. ಅದಾದಮೇಲೆ ನಾವು ಯಾವಾಗ ನೇಮ್ ಕರೆಕ್ಷನ್ ಮಾಡೋಕ್ಕೆ ಹೋಗ್ತೀವಿ, ಗ್ರೋತ್ ನಂಬರ್ ಅನ್ನೋದು ನಮಗೆ ಸಿಗುತ್ತೆ ಒಂದು ಹೆಸರಲ್ಲಿ. ಆಮೇಲೆ ಫ್ಯೂಚರ್ ನಂಬರ್ ಅನ್ನೋದು ಸಿಗುತ್ತೆ, ಇಂಪ್ರೆಷನ್ ನಂಬರ್ ಅನ್ನೋದು ಸಿಗುತ್ತೆ, ಮತ್ತು ಎಕ್ಸ್ಪ್ರೆಷನ್ ನಂಬರ್ ಅನ್ನೋದು ಸಿಗುತ್ತೆ, ಮತ್ತು ಬ್ಯಾಲೆನ್ಸ್ ನಂಬರ್ ಅನ್ನೋದು ಸಿಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೇಮ್ ಕರೆಕ್ಷನ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಇಷ್ಟೊತ್ತು ಏನು ಮಾತಾಡ್ಕೊಂಡ್ವಿ, ಈ ಪದ್ಧತಿಗಳನ್ನೆಲ್ಲ ಉಪಯೋಗಿಸ್ತೀವಿ ನಾವು. ಇಲ್ಲಿ ಫಸ್ಟ್ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಗ್ರಹಗಳ ಬಗ್ಗೆ ಗೊತ್ತಿರಬೇಕು, ನಂಬರ್ಸ್ ಬಗ್ಗೆ ಗೊತ್ತಿರಬೇಕು, ಮತ್ತು ನಮಗೆ RP ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಿರಬೇಕು. ಇದನ್ನು ಈ ಕ್ಲಾಸಲ್ಲಿ ನಾವು ತಿಳಿಸ್ಕೊಡ್ತೀವಿ. ಮತ್ತು ಈ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಲೆಟ್ರು ಅಂತ ನಾನು ಏನು ಹೇಳಿದೆ ಆ ಥರ ಪರ್ಫೆಕ್ಟಾಗಿ ಇಟ್ಟಿದ್ದಾರಾ ಇಲ್ಲ ಅಂತ ಕೂಡ ನೇಮ್ ಕರೆಕ್ಷನ್ ಮಾಡೋಕ್ಕೆ ಬಿಫೋರ್ ಅದನ್ನು ತಿಳ್ಕೊಂಡು ಆಮೇಲೆ ನೇಮ್ ಕರೆಕ್ಷನ್ ಮಾಡಬೇಕೇ ಹೊರತು ಗೊತ್ತಿಲ್ಲ ಅಂದರೆ ನೇಮ್ ಕರೆಕ್ಷನ್ ಮಾಡೋಂಗಿಲ್ಲ. ಅದು ಯಾವ ಪದ್ಧತಿಯಲ್ಲಿ ನೋಡ್ತಾರೆ, ಯಾವ ಬೇಸ್ನಲ್ಲಿ ಚೆಕ್ ಮಾಡ್ತಾರೆ ಅಂತ ಇದ್ರದ್ದು ಫುಲ್ ಡೀಟೇಲ್ ಸಿಗುತ್ತೆ. ನೆಕ್ಸ್ಟ್ ಪಿರಮಿಡ್ ನಂಬರ್. ಪ್ರತಿಯೊಬ್ಬ ಮನುಷ್ಯನಿಗೂ ಪಿರಮಿಡ್ ನಂಬರ್ ಅನ್ನೋದು ಇರುತ್ತೆ, ಅದನ್ನು ಫೈಂಡ್ ಔಟ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀವಿ. ಆಮೇಲೆ ಕುವಾ ನಂಬರ್, ಡೇಟ್ ಆಫ್ ಬರ್ತ್ನ ಕುವಾ ನಂಬರ್ ಹೆಂಗೆ ಫೈಂಡ್ ಔಟ್ ಮಾಡೋದು. ಇದಾದಮೇಲೆ ಲೋಶೋ ಗ್ರಿಡ್ ಅನ್ನೋದು ಸಬ್ಜೆಕ್ಟ್ ಬರುತ್ತೆ, ಚೈನೀಸ್ ನ್ಯೂಮರಾಲಜಿ. ಅದರಲ್ಲಿ 1 ರಿಂದ 9 ಸಂಖ್ಯೆಗಳು ಮತ್ತು ಎಷ್ಟು ಯೋಗಾಸ್ ಇದೆ, ಮತ್ತು ವರ್ಟಿಕಲ್ ಮತ್ತು ಪ್ಲಾನೆಟ್ಸ್ ಇರುತ್ತೆ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಸಿಗುತ್ತೆ. 1 ರಿಂದ 9 ಸಂಖ್ಯೆಗಳ ಬಗ್ಗೆ ಡೀಟೇಲ್ ಸಿಗುತ್ತೆ. ಮತ್ತು ಡಬಲ್ ಡಿಜಿಟ್ ಇದ್ದರೆ ಏನು ಅಂತ ಸಿಗುತ್ತೆ. ಅದ್ರ ಜೊತೆಗೆ ರೆಮಿಡೀಸ್ ಸಿಗುತ್ತೆ, ನ್ಯೂಮರಾಲಜಿ ಪ್ರೆಡಿಕ್ಷನ್ ರೆಮಿಡೀಸ್ ಸಿಗುತ್ತೆ. ಚೈನೀಸ್ ಲೋಶೋಗ್ರಿಡ್ದು ಮತ್ತು ನ್ಯೂಮರಾಲಜಿದು ಎರಡೂ ಸೇರಿ ಪ್ರಿಡಿಕ್ಷನ್ ಪಾರ್ಟ್ ಅನ್ನೋದು ಬರುತ್ತೆ, ಅದಕ್ಕೆ ರೆಮಿಡೀಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ನೇಮ್ ಕರೆಕ್ಷನ್ ಆದಮೇಲೆ ಇಲ್ಲ ಹೊಸ ಹೆಸರಿಟ್ಟ ಮೇಲೆ ಆಮೇಲೆ ಸಿಗ್ನೇಚರ್ ಯಾವ ಥರ ಮಾಡಬೇಕು. ಮನುಷ್ಯ ಸಿಗ್ನೇಚರ್ನಲ್ಲಿ ಏನಪ್ಪ ಇದೆ ಅಂದರೆ ಗ್ರೋತ್ ಅಲ್ಲೇ ಸಿಗೋದು. ಹೆಂಗಂದ್ರೆ ಹಂಗೆ ಸಿಗ್ನೇಚರ್ ಮಾಡಿದ್ರೆ ನಮಗೆ ಸಕ್ಸಸ್ ಕೊಡೋದಿಲ್ಲ. ಅದು ಎಷ್ಟು ಸೆಂಟಿಮೀಟ್ರಲ್ಲಿ ಇರಬೇಕು, ಎಷ್ಟು ಉದ್ದ ಬರೀಬೇಕು, ಯಾವ ಆ್ಯಂಗಲಲ್ಲಿ ಬರೀಬೇಕು ಅಂತ ಸಿಗ್ನೇಚರ್ ತಿಳಿಸ್ಕೊಡುತ್ತೆ. ಅದಾದಮೇಲೆ ಲಕ್ಕಿ ನಂಬರ್ಸ್ ಗೊತ್ತಿರಬೇಕು. ಈ ಲಕ್ಕಿ ನಂಬರ್ಸ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಲಕ್ಕಿ ಕಲರ್ಸು, ಲಕ್ಕಿ ಡೇಟ್ಸು, ಲಕ್ಕಿ ವೀಕ್ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ ವಾರ ಸಕ್ಸಸ್ ಕೊಡುತ್ತೆ, ಯಾವ ವಾರ ಸಕ್ಸಸ್ ಕೊಡಲ್ಲ, ಅದು ಸಿಗುತ್ತೆ ಡೀಟೇಲ್ಸು. ಮತ್ತು ಲಕ್ಕಿ ಜಮ್ ಸ್ಟೋನ್, ಉಂಗುರ ಹಾಕ್ಕೊಂತೀವಲ್ಲ ರಿಂಗ್ ಸ್ಟೋನ್, ಅದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಅಂದರೆ ಪ್ರತಿಯೊಬ್ಬ ಡೇಟ್ ಆಫ್ ಬರ್ತ್ಗೂ ಪ್ರತಿಯೊಬ್ಬ ಹೆಸರಿಗೂ ಯಾವ ರೀತಿ ಕೊಡಬೇಕು ಜಮ್ ಸ್ಟೋನ್ ಅಂದರೆ
ಅವ್ರದ್ದು ಯಾವ ಥರ ರಿಂಗ್ ಬರುತ್ತೆ, ಓಪನ್ ಸೆಟ್ಟಿಂಗಾ, ಗೋಲ್ಡಲ್ಲಿ ಹಾಕ್ಕೋಬೇಕಾ, ಸಿಲ್ವರಲ್ಲಿ ಹಾಕ್ಕೋಬೇಕಾ, ಪ್ರತಿಯೊಂದು ಡೀಟೇಲ್ಸು ಇರುತ್ತೆ. ಇದ್ರ ಜೊತೆಗೆ ಮಂತ್ರ ಕೂಡ ಇರುತ್ತೆ. ಯಾಕಂದರೆ ಜೆಮ್ ಸ್ಟೋನ್ ಹಾಕಬೇಕಾದ್ರೆ ಯಾವ ಡೇಟಲ್ಲಿ ಹಾಕ್ಕೋಬೇಕು, ಯಾವ ಟೈಮಲ್ಲಿ ಹಾಕ್ಕೋಬೇಕು, ಫುಲ್ ಡೀಟೇಲ್ಸ್ ಇರುತ್ತೆ. ಇದಾದಮೇಲೆ ಲಕ್ಕಿ ಡೈರೆಕ್ಷನ್, ಅಂದರೆ ಮಕ್ಕಳು ಓದೋಕ್ಕಾದ್ರೂ ಸರಿ, ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಸರಿ, ಆ ಬಿಸ್ನೆಸ್ ಮಾಡಬೇಕಾದ್ರೆ ಯಾವ ಡೈರೆಕ್ಷನಲ್ಲಿ ಕೂತ್ಕೋಬೇಕು ಅವರು ಅನ್ನೋದು ಕ್ಲಾಸಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಪ್ರತಿಯೊಬ್ಬ ಮನೆಯಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಒಂದು ಮಗುನ ಯಾವ ಥರ ಪ್ರೊಫೆಷನ್ಗೆ ಹಾಕಬೇಕು, ಯಾವ ವಿದ್ಯೆನಲ್ಲಿ ಮುಂದಕ್ಕೆ ಹೋದರೆ IAS ಮಾಡಿಸ್ಬೇಕಾ, ಮಿಲ್ಟ್ರಿ ಕಳಿಸ್ಬೇಕಾ, ಇಲ್ಲ ಟೀಚರ್ ಕಳಿಸ್ಬೇಕಾ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ಪ್ರತಿಯೊಂದು ತಂದೆ ತಾಯಿಯಲ್ಲಿ. ಆದರೆ ನಮ್ಮ ನ್ಯೂಮರಾಲಜಿ ಪ್ರಕಾರ ಅವರು ಯಾವ ಪ್ರೊಫೆಷನ್ ಮಾಡಿದ್ರೆ, ಅಂದರೆ ಯಾವ ಉದ್ಯೋಗದಲ್ಲಿ ಹೋದರೆ ಸಕ್ಸಸ್ ಆಗ್ತಾರೆ, ಒಂದು ಡೇಟ್ ಆಫ್ ಬರ್ತು ಮತ್ತು ಡಿಸ್ಟಿನಿ ತಗೊಂಡು ಅದನ್ನು ನೀಟಾಗಿ ತಿಳ್ಕೊಬೋದು. ಇನ್ನೊಂದೇನೆಂದರೆ ಲಕ್ಕಿ ಮೊಬೈಲ್ ನಂಬರ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ ಸ್ಟಾರ್ಟಿಂಗ್ ನಂಬರ್ ಹೆಂಗಿರಬೇಕು, ಎಂಡಿಂಗ್ ನಂಬರ್ ಹೆಂಗಿರಬೇಕು, ಯಾವ ಸಂಖ್ಯೆನಲ್ಲಿ ಬರ್ಬೋದು ಅನ್ನೋದು ಫೈಂಡ್ ಔಟ್ ಮಾಡೋದು ಇದರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇಷ್ಟೆಲ್ಲ ಕಲ್ತ್ಕೊಂಡ್ರೂ ಇದನ್ನು ಅನಾಲಿಸಿಸ್ ಮಾಡೋಕ್ಕೆ ಕ್ಲಾಸ್ಗೆ ಒಂದು ದಿವಸ ನಿಮ್ಮ ಮನೆಯಲ್ಲಿ ಯಾರು ಈ ಕ್ಲಾಸ್ನಲ್ಲಿ ಜಾಯಿನ್ ಆಗಿರ್ತಾರೋ ಮನೆಯಲ್ಲಿ ಯಾರ್ದಂದ ಒಂದು ನೇಮ್ ಕರೆಕ್ಷನ್ನು ಮಾಡಿ ಗ್ರೂಪ್ನಲ್ಲಿ ಹಾಕಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನಮ್ಮ ಕಡೆಯಿಂದ ತಿಳಿಸ್ಕೊಡ್ತೀವಿ. ಒಬ್ಬ ಕಸ್ಟಮರ್ ಯಾರು ಒಬ್ಬರು ಜಾಯಿನ್ ಆಗ್ತಾರೋ ಅವ್ರ ಮನೆಯಿಂದ ಒಂದು ಹೆಸರು ಪೂರ್ತಿಯಾಗಿ ನೇಮ್ ಕರೆಕ್ಷನ್ನೇ ಆಗುತ್ತೆ. ಆ ಥರ ನೀವು ಎಷ್ಟು ಜನ ಕ್ಲಾಸಲ್ಲಿ ಜಾಯಿನ್ ಆಗಿದ್ರು ಗ್ರೂಪ್ನಲ್ಲೇ ಅಲೋ ಮಾಡ್ತೀವಿ. ಆ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಏನಪ್ಪ ಮೇಯ್ನ್ ಒಂದು ಇದಕ್ಕೆಲ್ಲ ಪಿ ಡಿ ಎಫ್ ಫೈಲ್ ಸಿಗುತ್ತೆ, ಕನ್ನಡದಲ್ಲಿರುತ್ತೆ. ಈ ಸಬ್ಜೆಕ್ಟು ನಾಳೆ ಏನು ಸಬ್ಜೆಕ್ಟ್ ಮಾಡ್ತೀವಿ ಅದಕ್ಕೆ ಮುಂಚಿನ ದಿವಸನೇ PDF ಫೈಲ್ ಬಂದಿರುತ್ತೆ. ಅದನ್ನು ಕನ್ನಡದಲ್ಲಿರುತ್ತೆ, ನೀಟಾಗಿ ಅರ್ಥ ಮಾಡ್ಕೋಬೋದು. ಕ್ಲಾಸಲ್ಲಿ ಕೂಡ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ಕೂಲಂಕುಷವಾಗಿ ನೀಟಾಗಿ ತಿಳಿಸ್ಕೊಡ್ತೀವಿ ಕ್ಲಾಸಲ್ಲಿ. ಕ್ಲಾಸ್ ಬಂದುಬಿಟ್ಟು 10 days ಇರುತ್ತೆ. ಹತ್ತು ದಿವಸ ಇರುತ್ತೆ ಕ್ಲಾಸು. ಆಮೇಲೆ 1.5 hour ಕ್ಲಾಸ್ ಇರುತ್ತೆ. 11 to 12:30 ತನಕ ಇರುತ್ತೆ ಕ್ಲಾಸು. 11 to 12:30 1.5 hour ಕ್ಲಾಸ್ ಇರುತ್ತೆ. ಮತ್ತು 1/2 hour ಡಿಸ್ಕಷನ್ ಇರುತ್ತೆ. ಅಂದರೆ ಗ್ರೂಪ್ ಡಿಸ್ಕಷನ್ ಮಾಡ್ಕೋಬೋದು. ಕ್ಲಾಸಲ್ಲಿರೋರು ಅರ್ಧ ಗಂಟೆ ಮಾತಾಡ್ಕೋಬೋದು. ಏನೇ ಡೌಟ್ಸ್ ಇದ್ದರೆ ಎಲ್ಲ ತಿಳ್ಕೊಬೋದು. ಕ್ಲಾಸ್ ಮಾತ್ರ 1.5 hour ಇರುತ್ತೆ. ಅರ್ಧ ಗಂಟೆ ಡಿಸ್ಕಷನ್ ಇರುತ್ತೆ. ಯಾಕಂದರೆ ಆವತ್ತಿನ ಕ್ಲಾಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಆವತ್ತೇ ತಿಳ್ಕೊಳಕ್ಕೆ ಅವಕಾಶ ಇರುತ್ತೆ. 10 ದಿವಸನೂ ಕೂಡ 1/2 hour ಡಿಸ್ಕಷನ್ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಕ್ಲಾಸ್ ಮುಗಿದ ಮೇಲೆ ಗ್ರೂಪ್ನಲ್ಲಿ ನೀವು ಡಿಸ್ಕಷನ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾರಿಗೂ ಗ್ರೂಪ್ನಲ್ಲಿ ಏನು ಆಗಬಾರ್ದು ಅನ್ನೋಂಗಿಲ್ಲ. ಕ್ಲಾಸದ ಬಗ್ಗೆ ಏನು ಬೇಕಾದರೂ ಡಿಸ್ಕಷನ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಎಲ್ಲರೂ ಕಲ್ತ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ಮನೇಲಿ ಏನೇನೋ ಪ್ರಾಬ್ಲಮ್ ಆಗ್ತಾ ಇರ್ತದೆ, ಅದನ್ನೆಲ್ಲ ಫೈಂಡ್ ಔಟ್ ಮಾಡೋ ಶಕ್ತಿ ನಿಮಗೆ ಸಿಗುತ್ತೆ. ನೀವೇ ನ್ಯೂಮರಾಲಜಿಸ್ಟ್ ಆಗ್ತೀರಾ. ಇಷ್ಟೆಲ್ಲ ಕಲ್ತ್ಕೊಂಡ್ಮೇಲೆ ಹೆಸರು ಕರೆಕ್ಟ್ ಆಗಿದೆಯಾ ಇಲ್ವಾ, ಇಲ್ಲ ವಾಸ್ತು ಕಡೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಇಲ್ಲ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಇಶ್ಯೂ ಇದೆಯಾ, ಇಲ್ಲ ಡೇಟ್ ಆಫ್ ಬರ್ತ್ಗೂ ಮತ್ತು ಹೆಸರಿಗೆ ಏನೋ ಮ್ಯಾಚ್ ಆಗ್ತಾ ಇಲ್ವಾ, ಇಲ್ಲ ಒಂದು ಶಾಪ್ ಇಟ್ಟಿರ್ತೀರಾ ಆ ಶಾಪ್ಗೂ ನಮ್ಮ ಡೇಟ್ ಆಫ್ ಬರ್ತ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ವಾ, ಇಲ್ಲ ನಾವು ಒಂದು ಮೊಬೈಲ್ ನಂಬರ್ ತಗೊಂಡಿರ್ತೀವಿ ನಮ್ಮ ಡೇಟ್ ಆಫ್ ಬರ್ತ್ಗೆ ಆ ಟೋಟಲ್ ನಂಬರ್ ಆಗಲಿ ಅದನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತ ಕೂಡ ತಿಳ್ಕೊಬೋದು. ಇದರಲ್ಲಿ ಓವರಾಲ್ ತಿಳ್ಕೊಬೋದು. ಜೊತೆಗೆ ಪ್ರೆಡಿಕ್ಷನ್ ಪಾರ್ಟ್ ಕೊಡ್ತೀರಾ ನೀವು, ರೆಮಿಡೀಸ್ ಕೊಡಬಲ್ಲರು ನೀವು. ರೆಮಿಡೀಸ್ ಅಂದರೆ ನ್ಯೂಮರಾಲಜಿ ಪ್ರಕಾರ ರೆಮಿಡೀಸ್ ಇದೆ. ಅಸ್ಟ್ರಾಲಜಿನಲ್ಲಿ ಯಾವ ಥರ ರೆಮಿಡೀಸ್ ಕೊಡ್ತಾರೋ ಅದೇ ಥರ ನ್ಯೂಮರಾಲಜಿನಲ್ಲಿ ಕೂಡ ಇದೆ. ಇಷ್ಟೆಲ್ಲ ನಿಮಗೆ ಇದು ಬೆನಿಫಿಟ್ ಸಿಗುತ್ತೆ ಈ ಕ್ಲಾಸ್ ಕಲಿಯೋದ್ರಿಂದ. ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ ಆಗ್ತೀರಾ ನೀವು. ಕ್ಲಾಸ್ ಆದಮೇಲೆ ಕೂಡ ನಮ್ಮದು ಗ್ರೂಪ್ನಲ್ಲಿ ನೀವಿದ್ದಾಗ ಏನೇ ಸಮಸ್ಯೆ ಇದ್ದು ತಿಳ್ಕೊಳಕ್ಕೆ ಅವಕಾಶ ಇರುತ್ತೆ. ಗ್ರೂಪ್ನಲ್ಲಿ ಡಿಸ್ಕಷನ್ ಮಾಡ್ಕೋಬೋದು. ಕ್ಲಾಸಿಗೆ ಜಾಯಿನ್ ಆಗೋರು ಈ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.